ಗುಡ್ ಈವ್ನಿಂಗ್ ಅನು ಅವರೇ. ಇವತ್ತು ನಿಮ್ಮ ಅನು ಕಿಚನ್ನಲ್ಲಿ ತಯಾರಾಗ್ತಾ ಇರೋದು ನೋಡಿ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ತೀರಾ? ಇದು ಅಕ್ಕಿ ವಡೆ. ಇದಕ್ಕೆ ಇಂಗ್ರೀಡಿಯೆಂಟ್ಸು ಮೊದಲಿಗೆ 1 ಕಪ್ಪು ತೆಂಗಿನಕಾಯಿ, ಮತ್ತು ಅದಕ್ಕೆ ಒಂದು ಅರ್ಧ ಚಮಚ ಕೊತ್ತಂಬರಿ, ಅರ್ಧ ಚಮಚ ಜೀರಿಗೆ, ಮತ್ತೊಂದು 3 ಒಣಮೆಣಸಿನ್ಕಾಯಿ, 1 ಹಸಿಮೆಣಸಿನ್ಕಾಯಿ. ಇಷ್ಟು ಮಿಕ್ಸಿಗೆ ಹಾಕ್ಕೊಂಡು ಡ್ರೈ ಪುಡಿ ಮಾಡ್ಕೊಳ್ಬೇಕು. ಮತ್ತು ಅದನ್ನೊಂದು ಬೌಲಿಗೆ ಹಾಕ್ಕೊಂಡು ಅದಕ್ಕೆ 2 ಅಳತೆ, ಒಂದು 2 ಕಪ್ಪು ಆಗುವಷ್ಟು ಅಕ್ಕಿ ಹಿಟ್ಟು, ಮತ್ತೊಂಚೂರು ಉಪ್ಪು, ಮತ್ತು ಸಣ್ಣ ಕರಿಬೇವಿನ ಸೊಪ್ಪು ಹೆಚ್ಚಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೇಕಿದ್ರೆ ಚೂರು ಹದ ಬಿಸಿ ವಾರ್ಮ್ ವಾಟರ್ ಹಾಕ್ಕೊಂಡು ನಾವು ಇದಕ್ಕೆ ಚಪಾತಿಗೆಲ್ಲ ಕಲಿಸ್ತೇವಲ್ಲ ಆ ಥರ ಅಳತೆಯಲ್ಲಿ ಬರಬೇಕು, ಆ ಥರ ಹಿಟ್ಟು ಬರಬೇಕು. ಮತ್ತು ಎಣ್ಣೆ, ಬಾಣಲೆಲ್ಲ ಎಣ್ಣೆ ಕಾಯಲಿಕ್ಕೆ ಇಟ್ಟು ಹೀಗೆ ಇದನ್ನು ನೆಲ್ಲಿಕಾಯಿ ಗಾತ್ರದಷ್ಟು ಇದು ಉಂಡೆ ಮಾಡಬೇಕು. ಉಂಡೆ ಮಾಡಿಕೊಂಡು ಮಾಡಿ ಈ ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಸ್ವಲ್ಪ ಹೀಗೆ, ತುಂಬ ತೆಳುನೂ ಆಗಬಾರ್ದು, ತುಂಬ ದಪ್ಪನೂ ಆಗಬಾರ್ದು, ಹೀಗೆ ನೋಡಿ ಲಟ್ಸಿ ಅದನ್ನು ಹೀಗೆ ತೆಗೆದು ಎಣ್ಣೆಯಲ್ಲಿ ಹಾಕಬೇಕು. ಅದು ಹಾಕಿದ ಕೂಡಲೇ ಸ್ವಲ್ಪ ಪೂರಿ ಥರ ಉಬ್ಬುತ್ತೆ. ಇದೆಲ್ಲ ರೆಡಿ ಮಾಡ್ಕೊಂಡು ಇಮಿಡಿಯೇಟ್ ಎಣ್ಣೆನ ಇದಕ್ಕೆ ನೀವು ಸ್ಟವ್ನಲ್ಲಿಟ್ಟು ಶುರು ಮಾಡಿಕೊಳ್ಳೋದೆ ವಡೆ ಮಾಡಲಿಕ್ಕೆ. ಹೌದು, ಬೇಗನೆ ಆಗಿಬಿಡುತ್ತೆ ಇದು. ಅದರ ಎಂಡ್ ಪ್ರಾಡಕ್ಟ್ ಹೀಗೆ ಬಂದಿದೆ. ಹೀಗೆ ಬರುತ್ತೆ. ಇದು ತಿನ್ಲಿಕ್ಕಂತೂ ಬಹಳ ಸಖತ್ತಾಗಿರುತ್ತೆ, ಹೌದು, ರುಚಿಯಾಗಿರುತ್ತೆ. ಅಕ್ಕಿ ತೆಂಗಿನಕಾಯಿ ಸೇರಿದೆ, ಅದರ ಟೇಸ್ಟೇ ಬೇರೆ. ಈ ಮಳೆಗಾಲಕ್ಕೆಲ್ಲ ಇಲ್ಲಂದ್ರೆ ಸಾಯಂಕಾಲದ ಹೊತ್ತು ಹಾಗೆ ಒಂದು ದಿಢೀರ್ ಚೆನ್ನಾಗಿರುತ್ತೆ. ಅದು ಇವತ್ತು ಮೈಸೂರಿನಲ್ಲಿ ಮಳೆ ಹೊಡಿತಾ ಇದೆ ಹೊರಗಡೆ. ನಿಮ್ಮ ಜಿಮ್ಗೆ ಸಾವನ್ನು ಹೇಳುವಾಗ ನಿಮ್ಮ ಅನು ಕಿಚನ್ನಲ್ಲಿ ಬಿಸಿ ಬಿಸಿಯಾಗಿ ಈ ತೆಂಗು ಮತ್ತು ಅಕ್ಕಿ ಇದಲ್ಲಿ ಮಾಡಿರೋ ವಡೆ ಭಾಳ ಚೆನ್ನಾಗಿ ಬಂದಿದೆ. ಮಾಹಿತಿಗೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು.